ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ವಿಕ್ರಮ್ ಕ್ರಿಯೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಟುಡೇ ಬಂದುಬಿಟ್ಟು ಯೂಟ್ಯೂಬ್ ಮಾನಿಟೈಸೇಷನ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಓಕೆನಾ, ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ ಇರ್ತೀರೋ ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಬಗ್ಗೆ ಗೊತ್ತಿರುತ್ತೆ. ಓಕೆನಾ, ಟುಡೇ ಬಂದುಬಿಟ್ಟು ನಾನು ಯೂಟ್ಯೂಬಲ್ಲಿ 2 ಟೈಪ್ಸ್ ಆಫ್ ಮಾನಿಟೈಸೇಷನ್ ಐತೆ. ಒಂದು ಆಫ್ ಮಾನಿಟೈಸೇಷನ್, ಇದು ಫುಲ್ ಮಾನಿಟೈಸೇಷನ್. ಓಕೆನಾ, ಆಫ್ ಮಾನಿಟೈಸೇಷನ್ ನಮ್ಮ ಚಾನಲ್ಗೆ ಅಂದರೆ ಅಪ್ಲೈ ಮಾಡುವಾಗ ಸಕ್ಸಸ್ಫುಲ್ಲಾಗಿ ನಮ್ಮ ಚಾನಲ್ಗೆ ಹಾಫ್ ಮಾನಿಟೈಸೇಷನ್ ಆನ್ ಅನ್ನೋದಾದರೆ ಎಷ್ಟು ಟೈಪ್ ಆಫ್ ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬ್ ಕಡೆಯಿಂದ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿರಿ. ಇನ್ನು ಲೇಟಾಗಿ ಗ್ಯಾಸ್ ಮಾಡಿರಿ ಈ ವಿಡಿಯೋನ ಶುರು. ಆಫ್ ಮಾನಿಟೈಸೇಷನ್ ನಿಮ್ಮ ಚಾನಲ್ಗೆ ಏನಾದರೂ ಕಂಪ್ಲೀಟ್ ಮಾಡಬೇಕಂದ್ರೆ ಏನು ಪ್ರೋಸೆಸ್ ಇರುತ್ತಂದರೆ, ಲಾಸ್ಟ್ 90 ಡೇಸ್ ಒಳಗಡೆ ನಿಮ್ಮ ಚಾನಲಲ್ಲಿ ನೀವು 3 ವೀಡಿಯೋಸ್ನ ಅಪ್ಲೋಡ್ ಮಾಡಿರಬೇಕು. ಲಾಸ್ಟ್ 90 ಅಂದರೆ 3 ಮಂತ್ಸ್ ಒಳಗಡೆ ನೀವು 3 ವೀಡಿಯೋಸ್ನ ಅಪ್ಲೋಡ್ ಮಾಡಿರಬೇಕು. ಇದು ಪ್ರತಿಯೊಬ್ಬರಿಗೂ ಮಾಡಿರ್ತಾರೆ. ಜಸ್ಟ್ ಇದು 5 to 10 ಮಿನಿಟ್ಸಲ್ಲಿ ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಇನ್ನೊಂದು 2 ಐತಲ್ಲ, ಅದು ಫುಲ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಓಕೆನಾ, ಏನಂದರೆ ಇನ್ನೊಂದೇನೆಂದರೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಬೇಕು. ಓಕೆನಾ, ನಮ್ಮ ಚಾನಲ್ಗೆ 500 ಸಬ್ಸ್ಕ್ರೈಬರ್ಸ್ ಇರಬೇಕು. ಅದಾದ ನಂತರ ನೀವೇನಾದರೂ ಲಾಂಗ್ ಫಾರ್ಮೇಟ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಅನ್ನೋದು ಮಾಡಿದ್ರೆ, ಲಾಂಗ್ ಫಾರ್ಮೇಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನೀವು ನಿಮಗೆ ಲಾಸ್ಟ್ 365 ಡೇಸ್ ಒಳಗಡೆ ಎಷ್ಟು 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ನಿಮ್ಮ ಚಾನಲ್ಗೆ ಲಾಂಗ್ ಫಾರ್ಮೇಟ್ ವೀಡಿಯೋಸ್ ಅಪ್ಲೋಡ್ ಮಾಡೋರು. ಅದಾದ ನಂತರ ಶಾರ್ಟ್ ಫಾರ್ಮೇಟ್ ವೀಡಿಯೋಸ್ ಯಾರಾದರೂ ಅಪ್ಲೋಡ್ ಅನ್ನೋದು ಮಾಡಿದ್ರೆ ಅವ್ರ ಚಾನಲ್ಗೆ ಏನಂದರೆ ಲಾಸ್ಟ್ 90 ದಿನ ಒಳಗಡೆ ಅಂದರೆ 3 ಮಂತ್ಸ್ ಒಳಗಡೆ, ಇವತ್ತಿಂದ ಲಾಸ್ಟ್ 90 ದಿನ ಒಳಗಡೆ ಎಷ್ಟಂದರೆ ಶಾರ್ಟ್ ವ್ಯೂಸ್ ಎಷ್ಟು ಕಂಪ್ಲೀಟ್ ಆಗಿರಬೇಕು ಅಂದರೆ 3 ಮಿಲಿಯನ್ ಶಾರ್ಟ್ ವ್ಯೂಸ್ನ ಕಂಪ್ಲೀಟ್ ಆಗಿರಬೇಕು ನಿಮ್ಮ ಚಾನಲ್ಗೆ. ಓಕೆನಾ, 3 ಮಿಲಿಯನ್ ಅಂದರೆ ಎಷ್ಟು 30 ಲಕ್ಷ ಶಾರ್ಟ್ ವ್ಯೂಸ್ ಕಂಪ್ಲೀಟ್ ಆದರೆ ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ಗೆ ಇದ್ದರೆ ನೀವು ಹಾಫ್ ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಓಕೆನಾ, ಫಸ್ಟ್ ಏನು ಲಾಂಗ್ ವೀಡಿಯೋಸ್ ಏನಾದರೂ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ 500 ಸಬ್ಸ್ಕ್ರೈಬರ್ಸ್, ಅದರ ಜೊತೆಗೆ 3000 ವಾಚ್ ಅವರ್ಸ್ ಲಾಸ್ಟ್ 365 ಡೇಸ್ ಒಳಗಡೆ ಕಂಪ್ಲೀಟ್ ಆದರೆ ನಿಮ್ಮ ಚಾನಲ್ಗೆ ಹಾಫ್ ಮಾನಿಟೈಸೇಷನ್ ಅಪ್ಲೈ ಅನ್ನೋದು ಮಾಡ್ಬೋದು. ಓಕೆನಾ, ನೀವೇನಾದರೂ ಶಾರ್ಟ್ ಫಾರ್ಮೇಟಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ ಲಾಸ್ಟ್ 90 ದಿನ ಒಳಗಡೆ 30 ಲಕ್ಷ ವ್ಯೂಸ್ ಬಂದಿರಬೇಕು ನಿಮ್ಮ ಶಾರ್ಟ್ ವೀಡಿಯೋಸ್ಗೆ. ಓಕೆನಾ, ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನ ಕಂಪ್ಲೀಟ್ ಅನ್ನೋದು ಮಾಡಿದ್ರು ನೀವು ಆಫ್ ಮಾನಿಟೈಸೇಷನ್ಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಅನ್ನೋದು. ಇವೆರಡಲ್ಲಿ ಯಾವುದಾದ್ರೂ ನೀವು ಒಂದು ಮಾಡಿದ್ರು ಯೂಟ್ಯೂಬ್ ನಿಮ್ಮ ಯೂಟ್ಯೂಬ್ ಚಾನಲ್ ಇರುತ್ತಲ್ವ, ಆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಆಫ್ ಮಾನಿಟೈಸೇಷನ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಆವಾಗ ನಿಮ್ಮ ಕಂಟೆಂಟ್ ಎಲ್ಲ ಯೂಟ್ಯೂಬ್ ಅವರು ಸರ್ಚ್ ಅನ್ನೋದು ಮಾಡ್ತಾರೆ. ಅಂದರೆ ಅವರು ಚೆಕ್ ಮಾಡ್ತಾರೆ ಏನಾದರೂ ಜೆನ್ಯೂನ ಇಲ್ಲಾಂದರೆ ಫೇಕ್ ಮಾಡಿದ್ದಾರೆ, ಏನಾದರೂ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಎಲ್ಲ ಚೆಕ್ ಅನ್ನೋದು ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಏನು ಮಾಡ್ತಾರೆ, ಆಫ್ ಮಾನಿಟೈಸೇಷನ್ ಆನ್ ಮಾಡ್ತಾರೆ. ಆಫ್ ಮಾನಿಟೈಸೇಷನ್ ಆನ್ ಆದ ನಂತರ ನಮ್ಮ ಚಾನಲ್ಗೆ ನಮಗೆ ಎಷ್ಟು ಟೈಪ್ ಆಫ್ ಅರ್ನಿಂಗ್ ಆಗುತ್ತಂತ ಇವಾಗ ತಿಳಿದುಕೊಳ್ಳೋಣ. ಓಕೆನಾ, ಓಕೆ ಗೈಸ್, ಆಫ್ ಮಾನಿಟೈಸೇಷನ್ ಏನಾದರೂ ನಮ್ಮ ಚಾನಲ್ಗೆ ಕಂಪ್ಲೀಟ್ ಆದರೆ ಒಂದು ಮೆಂಬರ್ಶಿಪ್ಪಿಂದ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮೆಂಬರ್ಶಿಪ್ ಏನಂದರೆ ನಾವು ಮಂತ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಮಾಡಿರ್ತಾರೋ ಅವ್ರಿಗೆ ಅವರು ಸಬ್ಸ್ಕ್ರೈಬರ್ಸ್ ಪಕ್ಕದಲ್ಲೇ ನಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಆನ್ ಆಗಿದ್ದರೆ ಅದ್ರ ಪಕ್ಕದಲ್ಲೇ ಜಾಯಿನ್ ಅಂತ ಒಂದು ಆಪ್ಷನ್ ಬರುತ್ತೆ, ಸೈಡಲ್ಲಿ ಹಾಕ್ತಿದ್ದೀನಿ ನೋಡ್ಬೋದು. ಈ ಥರ ಜಾಯಿನ್ ಅಂತ ಬರುತ್ತಲ್ವ, ಅದನ್ನು ಜಾಯಿನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ಅಲ್ಲಿ ಒಂದು ಮಂತ್ಗೆ ಎಷ್ಟು ರೂಪಾಯಿ, 1 ಇಯರ್ಗೆ ಎಷ್ಟು ರೂಪಾಯಿ ಅಂತ ಅಲ್ಲಿ ಶೋ ಆಗುತ್ತೆ. ಆ ಥರ ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದರೂ ಅದು ಜಾಯಿನ್ ಅನ್ನೋದು ಮಾಡಿ ಅಮೌಂಟ್ ಪೇ ಮಾಡಿದ್ರೆ ಅದರಿಂದ ನಮಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಫಸ್ಟು ಮೆಂಬರ್ಶಿಪ್ಪಿಂದ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಓಕೆನಾ, ಅದಾದ ನಂತರ ಸೆಕೆಂಡು ಸೂಪರ್ ಅಂದರೆ ಏನಂದರೆ ಇದು ಯಾರು ಜಾಸ್ತಿ ಲೈವ್ ಸ್ಟ್ರೀಮ್ ಮಾಡ್ತಿರ್ತಾರೋ ಅವ್ರಿಗೆ ಯೂಸ್ ಅನ್ನೋದಾಗುತ್ತೆ. ಓಕೆನಾ, ಆ್ಯಂಡ್ ಫಾರ್ ಎಕ್ಸಾಂಪಲ್ ಸಮ್ ಪೀಪಲ್ಸು ಗೇಮ್ಸ್ ಆಡ್ತಾರಲ್ವ, ಗೇಮ್ಸ್ ಚಾನಲ್ ಇರುತ್ತೆ, ಸಮ್ ಪೀಪಲ್ಸು ಅವರು ಜಾಸ್ತಿ ಲೈವ್ ಸ್ಟ್ರೀಮ್ ಮಾಡ್ತಾರೆ. ಆವಾಗ ಅವ್ರಿಗೆ ಸೂಪರ್ ಅಂತ ಇರುತ್ತಲ್ವ, ಸೂಪರ್ ಚಾಟ್ ಅಂತ, ಅದು ಹೆವಿ ಅಂದರೆ ಹೆವಿ ಯೂಸ್ ಆಗುತ್ತೆ ಅವ್ರಿಗೆ, ಅದರಿಂದ ಜಾಸ್ತಿ ಅರ್ನಿಂಗ್ ಅನ್ನೋದಾಗುತ್ತೆ. ಓಕೆನಾ, ಸೂಪರಿಂದ ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಅಂದರೆ ಸೂಪರ್ ಲೈವ್ ಸ್ಟ್ರೀಮ್ ಮಾಡುವಾಗ ಸೂಪರ್ ಚಾಟ್ ಅಂತೀವಲ್ಲ, ಆ ಸೂಪರ್ ಚಾಟ್ ಮೂಲಕ ಅರ್ನಿಂಗ್ ಅನ್ನೋದಾಗುತ್ತೆ ಆಫ್ ಮಾನಿಟೈಸೇಷನ್ ಕಂಪ್ಲೀಟ್ ಅನ್ನೋದು ಆಗಿದ್ರೆ. ಇನ್ನೊಂದು ಏನಂದರೆ ಶಾಪಿಂಗ್ ಮೂಲಕ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಕೂಡ ಆಫ್ ಮಾನಿಟೈಸೇಷನ್ ಅನ್ನೋದು ಕಂಪ್ಲೀಟ್ ಆಗಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಕೂಡ ಅರ್ನಿಂಗ್ ಅನ್ನೋದಾಗ್ಬೋದು. ಅದು ಯಾವ ರೀತಿ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ನಾವು ಶಾರ್ಟ್ಸ್ ಅನ್ನೋದು ವೀಡಿಯೋಸ್ ನೋಡ್ತಿರ್ತೀವಿ, ಅವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅನ್ನೋದು ಹಾಕಿರ್ತೀನಿ ಅಂತ ಹೇಳಿರ್ತಿರ್ತಾರಲ್ವ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಮೈಕ್ ಐತೆ, ಈ ಮೈಕ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಡಿಸ್ಕ್ರಿಪ್ಷನಲ್ಲಿ ಹೋಗಿಬಿಟ್ಟು ಸಬ್ಸ್ಕ್ರೈಬರ್ಸು ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಈ ಮೈಕ್ ಅನ್ನೋದು ಪರ್ಚೇಸ್ ಅನ್ನೋದು ಮಾಡ್ತಾರಲ್ವ, ಅದ್ರ ಮೂಲಕ ನನಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಈ ಥರ ನೀವು ಶಾಪಿಂಗ್ ಅನ್ನೋದು ಮಾಡಿಬಿಟ್ಟು ಕೂಡ ಅರ್ನಿಂಗ್ ಅನ್ನೋದು ಮಾಡ್ಬೋದು. ನಿಮ್ಮ ಚಾನಲ್ಗೆ ಏನಾದರೂ ಆಫ್ ಮಾನಿಟೈಸೇಷನ್ ಏನಾದರೂ ಆನ್ ಆಗಿದ್ದರೆ ನೀವು 3 ವೇಸ್ ಆಫ್ ಅರ್ನಿಂಗ್ ಅನ್ನೋದು ಮಾಡ್ಬೋದು. ವಾಚ್ ಪೇಜ್ ಆ್ಯಡಿಂದ ಅರ್ನಿಂಗ್ ಅನ್ನೋದು ಆಗೋದಿಲ್ಲ. ಯಾವುದೇ ರೀತಿಯ ವಾಚ್ ಪೇಜ್ ಆ್ಯಡ್ಸ್ ಇರುತ್ತಲ್ವ, ಅದರಿಂದ ಅರ್ನಿಂಗ್ ಅನ್ನೋದು ಆಗೋದಿಲ್ಲ. ಓಕೆನಾ, ವಾಚ್ ಪೇಜ್ ಆ್ಯಡ್ಸ್ ಅಂದರೆ ಇದು ಮೇಯ್ನ್ ಇದೇ ಫೋಕಸ್ ಇರೋದು, ಇದರಿಂದನೇ ಜಾಸ್ತಿ ಅರ್ನಿಂಗ್ ಆಗುತ್ತೆ ಯೂಟ್ಯೂಬಲ್ಲಿ.
ಫಾರ್ ಎಕ್ಸಾಂಪಲ್ ನೀವು ನನ್ನ ವೀಡಿಯೋನ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೋಡ್ತೀರಾ, ಸ್ಟಾರ್ಟಿಂಗಲ್ಲಿ ಆ್ಯಡ್ ರನ್ ಆಗುತ್ತೆ ನೋಡ್ಬೋದು, 5 to 10 ಸೆಕೆಂಡ್ ಆ್ಯಡ್ ರನ್ ಆಗುತ್ತೆ, ಒಂದೊಂದು ಆ್ಯಡು ಸ್ಕಿಪ್ ಆಪ್ಷನ್ ಬರುತ್ತೆ, ಇನ್ನೊಂದು ಬೇರೆ ಬೇರೆ ಆ್ಯಡು ಸ್ಕಿಪ್ ಆಪ್ಷನ್ ಬರೋದಿಲ್ಲ, ಓಕೆನಾ. ಸೊ ಅದ್ರ ಮೂಲಕ ಯೂಟ್ಯೂಬ್ ಅವ್ರಿಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಸೊ ಇದು ಆಫ್ ಮಾನಿಟೈಸೇಷನ್ಗೆ ಈ ಥರ ಅರ್ನಿಂಗ್ ಅನ್ನೋದು ಆಗೋದಿಲ್ಲ. ಆ್ಯಡ್ಸ್ ಅನ್ನೋದು ರನ್ ಆಗುತ್ತಲ್ವ ನಮ್ಮ ವೀಡಿಯೋಸ್ಗೆ, ಆ ವೀಡಿಯೋಸ್ ಮೂಲ ಆ್ಯಡ್ಸ್ ರನ್ ಆಗುತ್ತಲ್ವ, ಅದರಿಂದ ಆಫ್ ಮಾನಿಟೈಸೇಷನ್ ಏನಾದರೂ ನಿಮ್ಮ ಚಾನಲ್ಗೆ ಕಂಪ್ಲೀಟ್ ಆಗಿದ್ದರೆ ಅದರಿಂದ ಅರ್ನಿಂಗ್ ಅನ್ನೋದು ಆಗೋದಿಲ್ಲ, ಓಕೆನಾ. ಜಸ್ಟ್ ನಾನು ಸ್ಟಾರ್ಟಿಂಗಲ್ಲೇ 3 ಹೇಳಿದೆ ಅಲ್ವ, 3 ಟೈಪ್ಸ್ ಆಫ್, ಅದರಿಂದ ಅರ್ನಿಂಗ್ ಅನ್ನೋದಾಗುತ್ತೆ ಆಫ್ ಮಾನಿಟೈಸೇಷನ್ ಏನಾದರೂ ನಿಮ್ಮ ಚಾನಲ್ಗೆ ಕಂಪ್ಲೀಟ್ ಆಗಿದ್ದರೆ. ಸೊ ನಿಮಗೆ ಇನ್ನು ಯಾವ ರೀತಿ ವೀಡಿಯೋಸ್ ಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ರಿಪ್ಲೈ ಅನ್ನು ಕೊಡ್ತೀನಿ. ಸೊ ಇದು ಗೈಸ್ ಇದನ್ನ ವೀಡಿಯೋ ಇಷ್ಟ ಅಂದರೆ ಒಂದೇ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿಬಿಟ್ಟು ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್.